ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ಆನ್ಲೈನ್ ತರಗತಿಗೆ ಸ್ವಾಗತಿಸುತ್ತಾ, ಕಳೆದ ಒಂದು ತರಗತಿಯಲ್ಲಿ ಕೇಂದ್ರ ಸರ್ಕಾರ ಎನ್ನುವಂಥ ಅಧ್ಯಾಯದ ಅಭ್ಯಾಸವನ್ನು ನೋಡ್ತಾ ಆ ಪೈಕಿ ಕೇಂದ್ರ ಶಾಸಕಾಂಗದ ದ್ವಿಸದನಗಳನ್ನು ಅಭ್ಯಾಸ ಮಾಡ್ತಿದ್ವಿ. ಅದರಲ್ಲಿ ಲೋಕಸಭೆಯ ರಚನೆ, ಅದರ ಜೊತೆಗೆ ಲೋಕಸಭಾ ಸದಸ್ಯರಾಗಲು ಇರಬೇಕಾದಂತಹ ಅರ್ಹತೆಗಳು, ಲೋಕಸಭೆಯ ಸ್ಪೀಕರ್ನ ಅಧಿಕಾರ ಕಾರ್ಯಗಳು, ಇದಾದ ಮೇಲೆ ಸಂಸತ್ತಿನ ಅಧಿಕಾರ ಕಾರ್ಯಗಳನ್ನು ಅಭ್ಯಾಸ ಮಾಡ್ತಿದ್ವಿ. ಇಂದಿನ ಈ ಒಂದು ತರಗತಿಯಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಅಧ್ಯಾಯ ಕೇಂದ್ರ ಸರ್ಕಾರ ಅಂಥೇಳಿ. ಇಲ್ಲಿ ಸಂಸತ್ತಿನ ಅಧಿಕಾರಗಳು ಅಂಥೇಳಿ, ಸಂಸತ್ತಿನ ಅಧಿಕಾರ ಕಾರ್ಯಗಳು. ಆ ಪೈಕಿ ಮೊದಲನೇ ಒಂದು ಅಧಿಕಾರವನ್ನು ನೋಡ್ಕೊಂಡಿದ್ವಿ. ಭಾರತದ ಸಂಸತ್ತು ಮಾಡುವಂತಹ ಮೊದಲನೇ ಅತ್ಯಂತ ವಿಶೇಷವಾದಂತಹ ಕಾರ್ಯ ಅಂತಂದರೆ ಶಾಸನೀಯ ಕಾರ್ಯ ಅಂಥೇಳಿ ನೋಡ್ಕೊಂಡಿದ್ದೀವಿ, ಅಥವಾ ಶಾಸನ ರಚಿಸುವ ಕಾರ್ಯ ಅಂಥೇಳಿ. ಆ ಒಂದು ಕಾರ್ಯದಲ್ಲಿ ಭಾರತದ ಸಂಸತ್ತು ಏನು ಮಾಡ್ತಿತ್ತು ಅಂತಂದರೆ, ಹೆಸರೇ ಹೇಳುವಂತೆ ಶಾಸನಗಳನ್ನು ರಚನೆ ಮಾಡ್ತಿತ್ತು. ಕೇಂದ್ರ ಸರ್ಕಾರಕ್ಕೆ ಮೀಸಲಿಟ್ಟಂತಹ ವಿಷಯಗಳ ಪೈಕಿ ಶಾಸನ ಮಾಡುವಂತಹ ಅಧಿಕಾರವನ್ನು ಸಂಸತ್ತು ಹೊಂದಿತ್ತು. ಆ ಮೂಲಕ ಯಾವುದಾದ್ರೂ ಒಂದು ಮಸೂದೆಯನ್ನು ಶಾಸನವನ್ನಾಗಿ ಮಾಡುವಲ್ಲಿ ಈ ಸಂಸತ್ತು ದ್ವಿಸದನಗಳ ಒಂದು ಪಾತ್ರ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಎನ್ನುವಂಥದ್ದನ್ನು ನೋಡಿದ್ವಿ. ಯಾವುದೇ ಮಸೂದೆಯನ್ನು ಸಂಸತ್ತಿನ ದ್ವಿಸದನಗಳ ಪೈಕಿ ಎಲ್ಲಾದರೂ ಸಹಿತ ಪ್ರಾರಂಭದಲ್ಲಿ ಮಂಡಿಸ್ಬೋದು. ಮೊದಲು ಲೋಕಸಭೆಯಲ್ಲಾದರೂ ಮಂಡಿಸ್ಬೋದು, ರಾಜ್ಯಸಭೆಯಲ್ಲಾದರೂ ಮಂಡಿಸ್ಬೋದು. ಆದರೆ ಮಸೂದೆಯನ್ನು ಎರಡೂ ಸದನಗಳ ಮೂಲಕ ಒಪ್ಪಿಗೆ ತೆಗೆದುಕೊಂಡಾಗ ಮಾತ್ರ ಅದು ಶಾಸನವಾಗಿ ರೂಪುಗೊಳ್ಳುತ್ತೆ. ಆ ಒಂದು ಮಸೂದೆ ಎರಡೂ ಸದನಗಳ ಒಪ್ಪಿಗೆಯನ್ನು ಪಡೆದುಕೊಂಡ ನಂತರದಲ್ಲಿ ಅಂತಿಮವಾಗಿ ರಾಷ್ಟ್ರಪತಿಯ ಅಂಕಿತದೊಂದಿಗೆ ಶಾಸನವಾಗಿ ರೂಪುಗೊಳ್ಳುವಂಥದ್ದನ್ನು ನಾವು ಸಂಸತ್ತಿನ ಶಾಸನೀಯ ಅಧಿಕಾರದಲ್ಲಿ ನೋಡ್ಕೊಂಡಿದ್ವಿ. ಇನ್ನು ಅದರ ಎರಡನೇ ಅಧಿಕಾರ ಅಂತಂದರೆ ಆಡಳಿತಾಧಿಕಾರ ಅಂಥೇಳಿ. ಆಡಳಿತಾಧಿಕಾರ ಅಂಥೇಳಿ ಇಲ್ಲಿ ಸಂಸತ್ತು ತನ್ನ ಆಡಳಿತಾಧಿಕಾರ ಎನ್ನುವಂತಹ ಎರಡನೆಯ ಒಂದು ಕಾರ್ಯದಲ್ಲಿ ಏನು ಮಾಡ್ತದೆ ಅಂತಂದರೆ, ಆಡಳಿತವನ್ನು ನಿಯಂತ್ರಿಸುವ ಅಂಗವನ್ನು ಎಚ್ಚರಿಸುವಂತಹ ಒಂದು ಕೆಲಸವನ್ನು ಮಾಡ್ತದೆ ಅಂಥೇಳಿ ಹೇಳ್ಬೋದು. ಹಾಗಾದರೆ ಆಡಳಿತ ನಡೆಸುವಂತಹ ಅಂಗ ಯಾವುದು? ಅದುವೇ ಕಾರ್ಯಾಂಗ ಅಂಥೇಳಿ. ಇದು ಆಡಳಿತವನ್ನು ನಡೆಸ್ತಿರ್ತಕ್ಕಂತಹ ಒಂದು ಅಂಗ. ಹಾಗಾದರೆ ಕಾರ್ಯಾಂಗ ಅಂದರೆ ಯಾರು ಎನ್ನುವುದನ್ನು ನೋಡುವುದಾದರೆ, ಪ್ರಧಾನಿ ಹಾಗೂ ಮಂತ್ರಿಮಂಡಲ. ಪ್ರಧಾನಿ ಹಾಗೂ ಮಂತ್ರಿಮಂಡಲ ಈ ಎರಡು ಸಮೂಹವನ್ನೇ ನಾವು ಕಾರ್ಯಾಂಗ ಅಂಥೇಳಿ ಕರಿತೀವಿ, ಅಥವಾ ನಿಜವಾದಂತಹ ಒಂದು ಕಾರ್ಯಾಂಗ ಅಂಥೇಳಿ ಸಹಿತ ಕರಿತೀವಿ. ಪ್ರಧಾನಿ ಹಾಗೂ ಪ್ರಧಾನಿಯಿಂದ ನೇಮಕಗೊಂಡಂತಹ ಮಂತ್ರಿಮಂಡಲ ಕಾರ್ಯಾಂಗದ ರೂಪದಲ್ಲಿ ಇಡೀ ದೇಶದ ಆಡಳಿತವನ್ನು ನೋಡಿಕೊಂಡು ಹೋಗ್ತಾ ಇರುತ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹೀಗಾಗಿ ಈ ಆಡಳಿತ ನಡೆಸುವಂತಹ ಒಂದು ಸಮೂಹವನ್ನು ಸಂಸತ್ತು ನಿಯಂತ್ರಿಸ್ತದೆ. ಅದರಲ್ಲೂ ಲೋಕಸಭೆಯು ಇದನ್ನು ನಿಯಂತ್ರಿಸುವಂತಹ ಕೆಲಸ ಮಾಡುವುದನ್ನು ನಾವು ಕಾಣ್ತೀವಿ. ಆ ಲೋಕಸಭೆಯನ್ನು ಕೇಂದ್ರ ಶಾಸಕಾಂಗ ಅಂಥೇಳಿ ಸಹಿತ ಕರಿತೀವಿ. ರಾಜ್ಯಸಭೆ ಹಾಗೂ ಲೋಕಸಭೆ ಎರಡನ್ನೂ ಸಹಿತ ಕೇಂದ್ರ ಶಾಸಕಾಂಗ ಅಂಥೇಳಿ ಕರೆಯುವುದನ್ನು ಕಾಣ್ತೀವಿ. ಆದರೆ ಈ ಕಾರ್ಯಾಂಗವನ್ನು ಅಥವಾ ಈ ಆಡಳಿತ ಸಮೂಹವನ್ನು ನಿಯಂತ್ರಿಸುವಂತಹ ಅಧಿಕಾರ ಶಾಸಕಾಂಗದಲ್ಲಿ ಅತಿ ಹೆಚ್ಚಿಗೆ ಲೋಕಸಭೆಗೆ ಇರುವುದನ್ನು ನಾವು ಕಾಣ್ತೀವಿ. ಹಾಗಾದರೆ ಹೇಗೆ ಇವರು ನಿಯಂತ್ರಿಸ್ತಾರೆ ಎನ್ನುವುದನ್ನು ನೋಡುವುದಾದರೆ, ಇಲ್ಲಿ ಆಡಳಿತ ನಡೆಸುವಂತಹ ಅಂಗವಾದಂತಹ
ಕಾರ್ಯಾಂಗ ಅಥವಾ ಪ್ರಧಾನಿಯಿಂದ ನೇಮಕಗೊಂಡ ಮಂತ್ರಿಮಂಡಲವು ಲೋಕಸಭೆಗೆ ಅಥವಾ ಶಾಸಕಾಂಗಕ್ಕೆ ವಿಶ್ವಾಸವಿರುವಂತೆ ಅಥವಾ ವಿಶ್ವಾಸ ಬರುವಂತೆ ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕು. ಅದಕ್ಕಾಗಿಯೇ ಕಾರ್ಯಾಂಗವು ಯಾವತ್ತೂ ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅಂತೇಳಿ ಹೇಳುವುದನ್ನು ನಾವು ಕಾಣ್ತೀವಿ. ಇಲ್ಲಿ ಕಾರ್ಯಾಂಗ ಸರ್ವಾಧಿಕಾರತ್ವದ ರೂಪದಲ್ಲಿ ದೇಶದ ಸಂವಿಧಾನವನ್ನು ಧಿಕ್ಕರಿಸ್ತಾ ದೇಶದ ಜನರ ಹಕ್ಕು ಕರ್ತವ್ಯಗಳನ್ನು ರಕ್ಷಿಸದ ತನ್ನ ಏಕಮುಖವಾದಂತಹ ಒಂದು ಆಡಳಿತವನ್ನು ನಡೆಸಿಕೊಂಡು ಹೋಗ್ತಿದ್ರೆ ಅಂತಹ ಸಮಯದಲ್ಲಿ ಶಾಸಕಾಂಗವು ಕಾರ್ಯಾಂಗವನ್ನು ನಿಯಂತ್ರಿಸುವಂತಹ ಕೆಲಸ ಮಾಡ್ತದೆ. ಅಂದರೆ ಪ್ರಧಾನಿ ಹಾಗೂ ಪ್ರಧಾನಿಯ ಮಂತ್ರಿಮಂಡಲವನ್ನು ನಿಯಂತ್ರಿಸುವ ಕೆಲಸವನ್ನು ಲೋಕಸಭೆ ಅಥವಾ ಕೇಂದ್ರ ಶಾಸಕಾಂಗ ಮಾಡುವುದನ್ನು ನಾವು ಕಾಣ್ತೀವಿ. ಒಂದು ವೇಳೆ ಈ ಕಾರ್ಯಾಂಗ ಅಥವಾ ಆಡಳಿತ ಅಧಿಕಾರ ನಡೆಸುವಂತಹ ಪ್ರಧಾನಿ ಹಾಗೂ ಮಂತ್ರಿಮಂಡಲ ಲೋಕಸಭೆಯ ಬಹುಸಂಖ್ಯಾತ ಸದಸ್ಯರ ವಿಶ್ವಾಸವೇನಾದರೂ ಕಳೆದುಕೊಂಡದ್ದೇ ಆದರೆ ಆ ಸಮಯದಲ್ಲಿ ಲೋಕಸಭೆಯ ಬಹುಸಂಖ್ಯಾತ ಸದಸ್ಯರು ಆಡಳಿತಾತ್ಮಕ ಅಂಗವಾದಂತಹ ಕಾರ್ಯಾಂಗ ಅಥವಾ ಪ್ರಧಾನಿ ಹಾಗೂ ಪ್ರಧಾನಿಯಿಂದ ನೇಮಕಗೊಂಡಂತಹ ಮಂತ್ರಿಮಂಡಲದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸುವುದನ್ನು ನಾವು ಕಾಣ್ತೀವಿ. ಅವಿಶ್ವಾಸ ಗೊತ್ತುವಳಿ ಅಂತ ಹೇಳಿ. ಹಾಗೇನಾದರೂ ಬಹುಸಂಖ್ಯಾತ ಲೋಕಸಭಾ ಸದಸ್ಯರು ಅಥವಾ ಬಹುಸಂಖ್ಯಾತ ಲೋಕಸಭಾ ಸದನವು ಆಡಳಿತ ನಡೆಸುವಂತಹ ಅಂಗದ ವಿರುದ್ಧವಾಗಿ ಅವಿಶ್ವಾಸ ಮಂಡನೆಯನ್ನು ಮಾಡಿದ್ದೇ ಆದರೆ ಆವಾಗ ಇಡೀ ಕಾರ್ಯಾಂಗ ಅಥವಾ ಆಡಳಿತ ಅಧಿಕಾರವನ್ನು ನಡೆಸುವಂತಹ ಪ್ರಧಾನಿ ಹಾಗೂ ಮಂತ್ರಿಮಂಡಲ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡಬೇಕಾಗ್ತದ ಅಂಥೇಳಿ. ಹೀಗೆ ಅವರ ಆಡಳಿತವನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಅವಿಶ್ವಾಸ ಗೊತ್ತುವಳಿ ಎನ್ನುವಂಥದ್ದನ್ನು ಲೋಕಸಭೆಯು ಸಂಸತ್ನಲ್ಲಿ ಕಾರ್ಯಾಂಗದ ವಿರುದ್ಧ ಅಥವಾ ಆಡಳಿತ ನಡೆಸುವಂಥ ಪ್ರಧಾನಿ ಹಾಗೂ ಮಂತ್ರಿಮಂಡಲದ ವಿರುದ್ಧ ಮಂಡಿಸಬಹುದು ಅಂತೇಳಿ. ಹಾಗೇನಾದರೂ ಮಂಡಿಸಿದ್ದೇ ಆದರೆ ಇಡೀ ಪ್ರಧಾನಿ ಹಾಗೂ ಮಂತ್ರಿಮಂಡಲದ ಒಂದು ಸಮೂಹ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬರ್ತದ ಅಂತೇಳಿ. ಈ ಒಂದು ಅವಿಶ್ವಾಸ ಮಂಡನೆ ಮಾಡುವಂತಹ ಅಧಿಕಾರ ಸಂಸತ್ನ ಮಟ್ಟಿಗೆ ಕೇವಲ ಲೋಕಸಭೆಗಿರುವುದನ್ನು ನಾವು ಕಾಣ್ತೇವೆ. ರಾಜ್ಯಸಭೆ ಅವಿಶ್ವಾಸ ಮಂಡನೆಯನ್ನು ಮಾಡಲು ಬರುವುದಿಲ್ಲ. ಹೀಗಾಗಿ ಕೇಂದ್ರ ಶಾಸಕಾಂಗ ಎನ್ನುವಂತಹ ಲೋಕಸಭೆಗೆ ಕೇಂದ್ರ ಕಾರ್ಯಾಂಗ ಎನ್ನುವಂತಹ ಪ್ರಧಾನಿ ಹಾಗೂ ಮಂತ್ರಿಮಂಡಲ ಸದಾಕಾಲ ಜವಾಬ್ದಾರಿತವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಹೀಗೆ ಸಂಸತ್ತು ಕಾರ್ಯಾಂಗದ ರೂಪದಲ್ಲಿ ಆಡಳಿತ ನಡೆಸುವಂತಹ ಪ್ರಧಾನಿ ಹಾಗೂ ಪ್ರಧಾನಿಯಿಂದ ನೇಮಕಗೊಂಡ ಮಂತ್ರಿಮಂಡಲವನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಮಾಡಿರುವುದನ್ನು ನಾವು ಕಾಣ್ತೀವಿ. ಇಲ್ಲಿ ಅವಿಶ್ವಾಸ ಗೊತ್ತುವಳಿ ಎನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಅಂತೇಳಿ. ಇದು ಎರಡನೆಯ ಸಂಸತ್ತಿನ ಅಧಿಕಾರವಾದರೆ, ಇನ್ನು ಮೂರನೇ ಅಧಿಕಾರ ಹಣಕಾಸಿನ ಅಧಿಕಾರ ಅಂಥೇಳಿ. ಹಣಕಾಸಿನ ಅಧಿಕಾರ ಹಣಕಾಸಿನ ಅಧಿಕಾರ ಸಂಸತ್ನಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ಅತಿ ಹೆಚ್ಚಿನ ಅಧಿಕಾರ ಇರುವುದು ಕೇಂದ್ರ ಶಾಸಕಾಂಗದ ಅಂದರೆ ಸಂಸತ್ತಿನ ದ್ವಿಸದನ ಪೈಕಿ ಲೋಕಸಭೆಗೆ ಹೆಚ್ಚಿನ ಅಧಿಕಾರವಿರುವುದನ್ನು ನಾವು ಕಾಣ್ತೀವಿ. ರಾಜ್ಯಸಭೆಗೆ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಲೋಕಸಭೆಗಿಂತ ಕಡಿಮೆ ಅಧಿಕಾರ ಇರುವುದನ್ನು ನಾವು ಕಾಣ್ತೀವಿ. ಇದು ಸಂವಿಧಾನದ ನಿಯಮ ಅಂತೇಳಿ. ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಲೋಕಸಭೆಯೇ ಸಂಸತ್ನಲ್ಲಿ ಹೆಚ್ಚಿನ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು, ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತಹ ಮಸೂದೆಯನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಮೊದಲು ಅದನ್ನು ಲೋಕಸಭೆಯಲ್ಲಿಯೇ ಮಂಡಿಸಬೇಕು. ಯಾಕೆ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿಯೇ ಮಂಡಿಸಬೇಕು ಅಂತಂದರೆ ಅದು ಜನತಾ ಸದನವಾದದ್ದರಿಂದ ಅಂಥೇಳಿ. ಅಂದರೆ ಅಲ್ಲಿರ್ತಕ್ಕಂತಹ ಲೋಕಸಭಾ ಸದಸ್ಯರ ಬಹುಸಂಖ್ಯಾತ ಬಳಗವು ಜನರಿಂದಲೇ ಆಯ್ಕೆ ಆದದ್ರಿಂದ ಹಣಕಾಸು ಮಸೂದೆಯನ್ನು ಕಡ್ಡಾಯವಾಗಿ ಎಲ್ಲಿ ಮಂಡಿಸಬೇಕು ಅಂತಂದರೆ ಲೋಕಸಭೆಯಲ್ಲೇ ಮಂಡಿಸಬೇಕು. ಇನ್ನು
ಈ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸುವುದರ ಜೊತೆಗೆ ದೇಶದ ಹಣಕಾಸು ವ್ಯವಸ್ಥೆಗೆ ಸಂಬಂಧಿಸಿದಂತೆ ಏನೇ ತೀರ್ಮಾನಗಳು ಅಥವಾ ನಿರ್ಧಾರಗಳು ಬೇಕು ಅಂತಂದರೆ ಅದರ ಲೋಕಸಭೆಯ ಒಪ್ಪಿಗೆಯನ್ನು ನಾವು ಪಡ್ಕೊಳ್ಳೇಬೇಕು. ಮುಖ್ಯವಾಗಿ ಅಲ್ಲಿ ತೆರಿಗೆ ಹಣ ಸಂಗ್ರಹಣೆ ಮಾಡುವಂಥದ್ದಿರ್ಬೋದು ಅಥವಾ ಸರ್ಕಾರ ಹಣವನ್ನು ಬಳಸುವಂಥದ್ದಿರ್ಬೋದು, ಖರ್ಚು ಮಾಡುವಂಥದ್ದಿರ್ಬೋದು, ಈ ಎಲ್ಲ ಸಂದರ್ಭದಲ್ಲಿಯೂ ಸಹಿತ ಲೋಕಸಭೆಯಲ್ಲಿಯೇ ಮೊದಲು ಮಸೂದೆಯನ್ನು ಮಂಡಿಸಿ ಅದಕ್ಕೆ ಸಂಬಂಧಿಸಿದಂತೆ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು. ನಂತರದಲ್ಲಿ ಅದನ್ನು ಇನ್ನೊಂದು ಸದನಕ್ಕೆ ಕಳಿಸಬೇಕು, ಅದುವೇ ರಾಜ್ಯಸಭೆಗೆ ಅಂತ. ಆ ರಾಜ್ಯಸಭೆಗೆ ಹಣಕಾಸು ಮಸೂದೆಯನ್ನು ಕಳಿಸಿದಾಗ ರಾಜ್ಯಸಭೆ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಒಂದು ಸೀಮಿತ ಅಧಿಕಾರವನ್ನು ಹೊಂದಿರತಕ್ಕಂಥದ್ದನ್ನು ಕಾಣ್ತೀವಿ. ಈ ರಾಜ್ಯಸಭೆ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಏನು ಮಾಡಬಹುದಾದಂತಹ ಅಧಿಕಾರವಿದೆ ಅಂತಂದರೆ, ಆ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಏನಾದರೂ ಸಲಹೆ ಸೂಚನೆಗಳಿದ್ದರೆ ನೀಡುವುದು, ಇದರ ಜೊತೆಗೆ ಕೇವಲ 14 ದಿನಗಳವರೆಗೆ ಅದನ್ನು ತಡೆ ಹಿಡಿಯುವಂತಹ ಅಧಿಕಾರ. ಸಲಹೆ ಸೂಚನೆಗಳು ಹಾಗೂ 14 ದಿನಗಳವರೆಗೆ ತಡೆ ಹಿಡಿಯುವಂತಹ ಅಧಿಕಾರ ರಾಜ್ಯಸಭೆಗೆ ಇರುವುದನ್ನು ನಾವು ಕಾಣ್ತೀವಿ. ಒಂದು ವೇಳೆ ಆ 14 ದಿನಗಳ ಒಳಗೆ ಯಾವುದೇ ಸಲಹೆ ಸೂಚನೆಯನ್ನು ನೀಡದೇ ಇದ್ದರೆ 14 ದಿನಗಳ ನಂತರದಲ್ಲಿ ರಾಜ್ಯಸಭೆಯು ಆ ಹಣಕಾಸು ಮಸೂದೆಗೆ ಒಪ್ಪಿಗೆಯನ್ನು ಸೂಚಿಸದಿದ್ದರೂ ಸಹಿತ ಹಣಕಾಸು ಮಸೂದೆ ಅಂಗೀಕೃತಗೊಂಡಿದೆ ಅಂಥೇಳಿ ಲೋಕಸಭೆ ಅದನ್ನು ಮುಂದೆ ರಾಷ್ಟ್ರಪತಿಗೆ ಕಳಿಸೋದರ ಮೂಲಕವಾಗಿ ಒಪ್ಪಿಗೆಯನ್ನು ಪಡೆಯುವಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಸಂಸತ್ತಿನಲ್ಲಿ ಹಣಕಾಸು ಅಧಿಕಾರಕ್ಕೆ ಸಂಬಂಧಿಸಿದಂತೆ ಲೋಕಸಭೆಗೆ ಹೆಚ್ಚಿನ ಅಧಿಕಾರ ಇರುವುದನ್ನು ನಾವು ಕಾಣ್ತೀವಿ, ರಾಜ್ಯಸಭೆಗೆ ಸೀಮಿತ ಅಧಿಕಾರ ಇರುವುದನ್ನು ಕಾಣ್ತೀವಿ ಅಂತೇಳಿ. ಇದು ಸಂಸತ್ತಿನ ಅಧಿಕಾರ ಅಂಥೇಳಿ. ಈ ಒಂದು ಅಧಿಕಾರ ಕಾರ್ಯದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಅಂತಂದರೆ, ಹಣಕಾಸು ಮಸೂದೆಯನ್ನು ಕಡ್ಡಾಯವಾಗಿ ಯಾವ ಸದನದಲ್ಲಿ ಮಂಡಿಸಬೇಕು ಅಂತಂದರೆ ಲೋಕಸಭೆಯಲ್ಲಿ ಮಂಡಿಸಬೇಕು ಅಂತೇಳಿ. ಯಾಕೆ ಅಂತಂದರೆ ಇದೊಂದು ಜನತಾ ಸದನ. ಹಾಗೆಯೇ ದೇಶದ ತೆರಿಗೆ ಸಂಗ್ರಹಣೆ ಅಥವಾ ದೇಶದಲ್ಲಿ ಮಾಡುವಂಥ ಎಲ್ಲ ಖರ್ಚು ವೆಚ್ಚಗಳ ಅಧಿಕಾರವನ್ನು ಲೋಕಸಭೆಯ ಮೂಲಕವಾಗಿ ಸಂಸತ್ತು ಪಡೆದುಕೊಳ್ಳುವಂಥದ್ದನ್ನು ನಾವು ಕಾಣ್ತೀವಿ. ಅದರ ರಾಜ್ಯಸಭೆಗೆ ಇರತಕ್ಕಂತಹ ಅಧಿಕಾರ ಏನು ಎನ್ನುವಂಥದ್ದನ್ನು ನೋಡುವುದಾದರೆ ಕೇವಲ 14 ದಿನಗಳವರೆಗೆ ತಡೆ ಹಿಡಿಯುವುದು ಅಥವಾ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಸಲಹೆ ಸೂಚನೆಗಳನ್ನು ನೀಡುವುದು. ಒಂದು ವೇಳೆ ನೀಡದೇ ಇದ್ದರೆ ಅದು 14 ದಿನಗಳ ನಂತರ ತಾನಾಗಿ ಅಂಗೀಕಾರಗೊಂಡಿದೆ ಎನ್ನುವಂತಹ ನಿಟ್ಟಿನಲ್ಲಿ ಲೋಕಸಭೆ ಅದನ್ನು ಮುಂದೆ ರಾಷ್ಟ್ರಪತಿಗೆ ಕಳಿಸುವುದರ ಮೂಲಕವಾಗಿ ಶಾಸನವಾಗಿ ಮಾಡುವಂಥದ್ದನ್ನು ನಾವು ಕಾಣ್ತೀವಿ ಅಂತೇಳಿ. ಹೀಗೆ ಇದು ಹಣಕಾಸಿನ ಅಧಿಕಾರವಾದರೆ, ಇನ್ನು ನಂತರ ಬರ್ತಕ್ಕಂತಹ 4ನೆಯ ಸಂಸತ್ತಿನ ಅಧಿಕಾರ ಯಾವುದು ಅಂತಂದರೆ ನ್ಯಾಯಾಂಗೀಯ ಅಧಿಕಾರ ಅಂತೇಳಿ. ನ್ಯಾಯಾಂಗೀಯ ಅಧಿಕಾರ ಸಂಸತ್ತು ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಇರತಕ್ಕಂತಹ ಕೆಲವೊಂದಿಷ್ಟು ವಿಶೇಷ ಅಧಿಕಾರಗಳನ್ನು ಸಹಿತ ತನ್ನ ಹಿಡಿತದಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾದರೆ ನ್ಯಾಯಾಂಗೀಯ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಸಂಸತ್ತು ಎಂತಹ ಅಧಿಕಾರವನ್ನು ಹೊಂದಿದೆ ಅಂತಂದರೆ, ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಿರತಕ್ಕಂತಹ ಪ್ರಮುಖ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹ ಒಂದು ಅಧಿಕಾರ ಸಂಸತ್ತಿಗೆ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾದರೆ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಅತ್ಯುನ್ನತ ಸ್ಥಾನಗಳು ಅಂತ ಕರೆಸಿಕೊಂಡಿರ್ತಕ್ಕಂಥ ನ್ಯಾಯಾಲಯಗಳು ಯಾವುವು ಅಂತಂದರೆ ಉಚ್ಚ ಹಾಗೂ ಸರ್ವೋಚ್ಚ ನ್ಯಾಯಾಲಯ. ಒಂದು ಹೈಕೋರ್ಟ್, ಇನ್ನೊಂದು ಸುಪ್ರೀಂ ಕೋರ್ಟ್. ಹೀಗೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಿಗೆ ಮುಖ್ಯ ನ್ಯಾಯಾಧೀಶರು ಎನ್ನುವಂಥ ವ್ಯಕ್ತಿಗಳು ಇರುವುದನ್ನು ನಾವು ಕಾಣ್ತೀವಿ. ಆ ಮುಖ್ಯ ನ್ಯಾಯಾಧೀಶರು ಏನಾದರೂ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಅಥವಾ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ಅಥವಾ ಇನ್ನೊಂದು ಯಾವುದೇ ರೀತಿಯಾದಂಥ ಒಂದು ಹಗರಣದಲ್ಲಿ ಸಿಲುಕಿಕೊಂಡಾಗ ಅಂತಹ ವ್ಯಕ್ತಿಗಳನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹ ನಿಟ್ಟಿನಲ್ಲಿ ಇರ್ತಕ್ಕಂತಹ ಅಧಿಕಾರ ಸಂಸತ್ತಿಗಿದೆ. ಅಂದರೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಈ ನ್ಯಾಯಾಧೀಶರ ಕುರಿತಾದಂತಹ ಒಂದು ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಅಲ್ಲಿ ಚರ್ಚೆ, ಮತದಾನ, ವಿಧಾನಗಳು ನಡೆಯೋದರ ಮೂಲಕವಾಗಿ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಅಧಿಕಾರದಿಂದ ಕೆಳಗೆ ತರುವಂತಹ ಒಂದು ಅಧಿಕಾರವನ್ನು ಸಂಸತ್ತಿನ ಯಾವ ಅಧಿಕಾರದಲ್ಲಿ ಕಾಣ್ತೀವಿ ಅಂತಂದರೆ ನ್ಯಾಯಾಂಗೀಯ ಅಧಿಕಾರದಲ್ಲಿ ಕಾಣ್ತೀವಿ ಅಂತೇಳಿ. ಸಂಸತ್ತಿನ ನ್ಯಾಯಾಂಗೀಯ ಅಧಿಕಾರದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹದ್ದನ್ನು ಸಂಸತ್ತು ಹೊಂದಿದೆ ಎನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಬೇಕು.
ಇನ್ನು 5ನೆಯ ಅಧಿಕಾರ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಅಂಥೇಳಿ. ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಅಂತ. ದೇಶದ ಪೈಕಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ಇರತಕ್ಕಂಥದ್ದು ಕೇವಲ ಸಂಸತ್ತಿಗೆ ಮಾತ್ರ. ಅಂದರೆ ಲೋಕಸಭೆ ಹಾಗೂ ರಾಜ್ಯಸಭೆಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ನಿಟ್ಟಿನಲ್ಲಿ ಸಮಾನ ಅಧಿಕಾರ ಇರುವುದನ್ನು ನಾವು ಕಾಣ್ತೀವಿ. ಕಾರಣ ಏನು ಅಂತಂದರೆ, ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಮಸೂದೆಯನ್ನು ದ್ವಿಸದನಗಳ ಪೈಕಿ ಯಾವುದಾದ್ರೂ ಸದನದಲ್ಲಿ ಮಂಡಿಸುವಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಹೀಗಾಗಿ ಸಂವಿಧಾನ ತಿದ್ದುಪಡಿ ಮಾಡುವಂತಹ ಒಂದು ಏಕಮಾತ್ರ ಸಾರ್ವಭೌಮ ಅಧಿಕಾರ ದೇಶದ ಮಟ್ಟಿಗೆ ಯಾರಿಗಿದೆ ಅಂತಂದರೆ ಸಂಸತ್ತಿಗೆ ಇದೆ. ಆ ತಿದ್ದುಪಡಿ ಮಾಡುವಂತಹ ನಿಟ್ಟಿನಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಒಂದು ಮಸೂದೆಯನ್ನು ಮೊದಲು ಲೋಕಸಭೆಯಲ್ಲಾದರೂ ಮಂಡಿಸಬೇಕು, ನಂತರ ರಾಜ್ಯಸಭೆಯಲ್ಲಾದರೂ ಮಂಡಿಸಬೇಕು. ಎರಡರ ಒಪ್ಪಿಗೆಯನ್ನು ಪಡೆದ ನಂತರದಲ್ಲಿ ರಾಷ್ಟ್ರಪತಿಯ ಒಪ್ಪಿಗೆಯನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಅದನ್ನು ಶಾಸನ ಮಾಡುವ ಅಥವಾ ಹೊಸದಾಗಿ ಶಾಸನವನ್ನು ಜಾರಿಗೆ ತರುವ, ಶಾಸನವನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ಕಾರ್ಯಗಳನ್ನು ನಾವಿಲ್ಲಿ ಕಾಣಬಹುದು ಅಂತೇಳಿ. ಸಂವಿಧಾನ ತಿದ್ದುಪಡಿ ಮಾಡುವಂತಹ ಅಧಿಕಾರದಲ್ಲಿ ಇದು ಒಂದು ವಿಧಾನ. ಅಂದರೆ ಲೋಕಸಭೆ ರಾಜ್ಯಸಭೆಯ ಒಪ್ಪಿಗೆಯನ್ನು ಪಡೆದುಕೊಂಡು ರಾಷ್ಟ್ರಪತಿಯವರ ಅಂತಿಮ ಒಪ್ಪಿಗೆಯನ್ನು ಪಡೆದುಕೊಳ್ಳೋದ್ರ ಮೂಲಕವಾಗಿ ಸಂವಿಧಾನ ತಿದ್ದುಪಡಿ ಮಾಡುವಂತಹ ಅಧಿಕಾರವನ್ನು ಇರುವುದನ್ನು ನಾವು ಕಂಡ್ರೆ, ಇನ್ನೂ ಒಂದು ವಿಧಾನ ಅಂತಂದರೆ ದೇಶದಲ್ಲಿರ್ತಕ್ಕಂತಹ ವಿಧಾನಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂತಹ ರಾಜ್ಯ ಸರ್ಕಾರಗಳ ಒಪ್ಪಿಗೆಯನ್ನು ಪಡೆದುಕೊಳ್ಳುವಂತಹ ಅವಕಾಶವೂ ಸಹಿತ ಬೇಕು ಅಂತೇಳಿ. ಅಂದರೆ ಎರಡು ವಿಧಾನಗಳ ಮೂಲಕವಾಗಿ ಸಂವಿಧಾನ ತಿದ್ದುಪಡಿ ಮಾಡುವಂತಹ ಒಂದು ಅಧಿಕಾರವನ್ನು ನಾವು ಕಾಣ್ತೀವಿ. ಒಂದು, ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ಒಪ್ಪಿಗೆಯನ್ನು ಪಡೆದುಕೊಳ್ಳೋದ್ರ ಮೂಲಕ. ಎರಡನೇದು, ದೇಶದಲ್ಲಿರ್ತಕ್ಕಂತಹ ಹೆಚ್ಚಿನ ರಾಜ್ಯಗಳ ಒಮ್ಮತವನ್ನು ಪಡೆದುಕೊಳ್ಳೋದ್ರ ಮೂಲಕವಾಗಿ ಸಂವಿಧಾನ ತಿದ್ದುಪಡಿ ಮಾಡುವಂತಹ ಅಧಿಕಾರವನ್ನು ಸಂಸತ್ತಿಗೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅಂತೇಳಿ. ಹೀಗೆ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಹೊಸ ವಿಧಿಗಳನ್ನು ಸಂವಿಧಾನದಲ್ಲಿ ಸೇರಿಸುವಂತಹ ನಿಟ್ಟಿನಲ್ಲಿರ್ಬೋದು, ಇದ್ದಂತಹ ಸಂವಿಧಾನದ ವಿಧಿಗಳನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿರ್ಬೋದು, ಅಥವಾ ಹೊಸದಾದಂತಹ ಮಸೂದೆಯನ್ನು ಶಾಸನಾತ್ಮಕ ರೂಪದಲ್ಲಿ ಜಾರಿಗೆ ತರುವಂತಹ ನಿಟ್ಟಿನಲ್ಲಿರ್ಬೋದು, ಏನೇ ಮಾಡಬೇಕಂತಂದ್ರೂ ಸಂಸತ್ತಿನ ಮಟ್ಟಿಗೆ ಇರತಕ್ಕಂತಹ ಎರಡು ಅವಕಾಶಗಳು ಅಂತಂದರೆ ಇದು 5ನೇ ಅಧಿಕಾರ ಅಂತಂದರೆ. ಇನ್ನು ನಂತರ ಬರ್ತಕ್ಕಂಥದ್ದು ಇತರೆ ಅಧಿಕಾರಗಳು ಅಂತ ಹೇಳಿ. ಇತರೆ ಅಧಿಕಾರಗಳು ಸಂಸತ್ತು ಆಗಲೇ ಹೇಳಿದಂಥ 5 ಅಧಿಕಾರಗಳ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಅಧಿಕಾರಗಳನ್ನು ಮಾಡುವುದನ್ನು ನಾವು ಕಾಣ್ತೀವಿ. ಅವುಗಳನ್ನೇ ಇತರ ಅಧಿಕಾರಗಳು ಅಂತೇಳಿ ನಾವು ಕರ್ಕೋತೀವಿ. ಆ ನಿಟ್ಟಿನಲ್ಲಿ ಬರ್ತಕ್ಕಂತಹ ಇತರೆ ಅಧಿಕಾರದ ಪೈಕಿ ಮೊದಲನೇದಾಗಿ ಉಚ್ಚ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯಗಳನ್ನು ರೂಪಿಸುವುದು ಅಂತೇಳಿ. ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯಗಳನ್ನು ರೂಪಿಸುವುದು ಅಂತೇಳಿ. ಇತರೆ ಅಧಿಕಾರಗಳ ಪೈಕಿ ಸಂಸತ್ತಿಗೆ ಇರತಕ್ಕಂತಹ ಒಂದು ಪ್ರಮುಖ ಅಧಿಕಾರ ಅಂತಂದರೆ ಉಚ್ಚ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವನ್ನು ರೂಪಿಸುವಂಥದ್ದು ಅಂತೇಳಿ. ನಮಗೆಲ್ರಿಗೂ ಗೊತ್ತಿರುವ ಹಾಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೇಶದ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆ ಅಂತಂದಾಗ ಸುಪ್ರೀಂ ಕೋರ್ಟನ್ನು ನಾವು ಕಾಣ್ತೀವಿ, ಅಂದರೆ ಸರ್ವೋಚ್ಚ ನ್ಯಾಯಾಲಯವನ್ನು ಕಾಣ್ತೀವಿ. ಅದರ ಅಧೀನವಾಗಿ ಉಚ್ಚ ನ್ಯಾಯಾಲಯ, ನಂತರ ಉಚ್ಚ ನ್ಯಾಯಾಲಯದ ಅಧೀನ ನ್ಯಾಯಾಲಯಗಳು ಅಂಥೇಳಿ ಎಲ್ಲ ಜಿಲ್ಲಾ ನ್ಯಾಯಾಲಯಗಳನ್ನು ಕಾಣ್ತೀವಿ ಅಂಥೇಳಿ. ಇಲ್ಲಿ ಈ ನ್ಯಾಯಾಂಗ ವ್ಯವಸ್ಥೆಗೆ ಅಂದರೆ ಉಚ್ಚ ನ್ಯಾಯಾಲಯ ಇರ್ಬೋದು, ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು, ಅವುಗಳು ಮಾಡುವಂತಹ ಅಧಿಕಾರ ಕಾರ್ಯಗಳನ್ನು ನಿರ್ಧರಿಸುವಂತಹ ಒಂದು ಅಧಿಕಾರ ಸಂಸತ್ತಿಗೆ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅಂತೇಳಿ. ಹೀಗಾಗಿ ಒಂದು ಉಚ್ಚ ನ್ಯಾಯಾಲಯವು ಅಂದರೆ ಹೈಕೋರ್ಟು ಯಾವ ರೀತಿಯಾದಂತಹ ಒಂದು ಅಧಿಕಾರ ಕಾರ್ಯವ್ಯಾಪ್ತಿಗಳಲ್ಲಿ ಕಾರ್ಯನಿರ್ವಹಿಸಬೇಕು ಅಂಥೇಳಿ
ಅದೇ ರೀತಿಯಾಗಿ ಸರ್ವೋಚ್ಚ ನ್ಯಾಯಾಲಯವು ಯಾವ ಅಧಿಕಾರ ಕಾರ್ಯಗಳಲ್ಲಿ ಕಾರ್ಯನಿರ್ವಹಿಸಬೇಕು ಅಂಥೇಳಿ. ಉದಾಹರಣೆಗೆ ಒಂದು ರಾಜ್ಯದ ಮಟ್ಟಿಗೆ ಇರತಕ್ಕಂತಹ ಒಂದು ದ್ವಂದ್ವಗಳನ್ನು ಹೈಕೋರ್ಟ್ಗಳಲ್ಲಿ ನೋಡುವುದಾದರೆ ರಾಜ್ಯಗಳ ಮಧ್ಯೆ ಬರತಕ್ಕಂತಹ ವಿವಾದಗಳನ್ನು ಸುಪ್ರೀಂ ಕೋರ್ಟ್ಗಳಲ್ಲಿ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಇರತಕ್ಕಂಥ ಅಧಿಕಾರ ಕಾರ್ಯಗಳು. ಹೀಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಇರತಕ್ಕಂತಹ ಉಚ್ಚ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯಗಳನ್ನು ರೂಪಿಸುವಂತಹ ಅಧಿಕಾರವನ್ನು ಸಂಸತ್ತು ಹೊಂದಿರತಕ್ಕಂಥದ್ದು ಎನ್ನುವಂಥದ್ದನ್ನು ನಾವು ಕಂಡ್ರೆ, ಇನ್ನು ನಂತರ ಬರ್ತಕ್ಕಂಥದ್ದು ಎರಡನೇ ಇತರೆ ಅಧಿಕಾರ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯ ಇರಬಹುದು ಎನ್ನುವಂಥದ್ದನ್ನು ಹೇಳಿಕೊಡುವಂಥದ್ದು ಅಂತ ಹೇಳಿ. ಇದು ಇತರೆ ಅಧಿಕಾರ ಪೈಕಿ ಇರತಕ್ಕಂಥ ಎರಡನೇ ಅಧಿಕಾರ ಆದರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯ ಸ್ಥಾಪಿಸುವ ಅಧಿಕಾರ ಸಂಸತ್ತಿಗೆ ಇರುವುದನ್ನು ನಾವು ಕಾಣ್ತೀವಿ. ಸಂವಿಧಾನದ ಪ್ರಕಾರ ಪ್ರತಿಯೊಂದು ರಾಜ್ಯಕ್ಕೆ ಒಂದೊಂದು ಉಚ್ಚ ನ್ಯಾಯಾಲಯಗಳನ್ನು ಹೊಂದುವಂತಹ ಅವಕಾಶವಿದೆ. ಆದರೆ ದೇಶದ ಮಟ್ಟಿಗೆ ಇರತಕ್ಕಂತಹ ಒಂದು ಉಚ್ಚ ನ್ಯಾಯಾಲಯಗಳು ಈಗ ರಾಜ್ಯಕ್ಕೊಂದರಂತೆ ಇಲ್ಲ. ನಮ್ಮಲ್ಲಿ 28 ರಾಜ್ಯಗಳು ಇರುವುದನ್ನು ನಾವು ಕಾಣ್ತೀವಿ. ಅಲ್ಲಿ ಕಾಶ್ಮೀರನ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರಿಸಿದ ನಂತರದಲ್ಲಿ ಅದೊಂದು ಕೇಂದ್ರಾಡಳಿತ ಸ್ಥಾನಮಾನಕ್ಕೆ ಸೇರಿದ ನಂತರ 8 ಕೇಂದ್ರಾಡಳಿತ ಪ್ರದೇಶಗಳಕ್ಕಿಂತ ಹೆಚ್ಚಿದ್ದನ್ನು ನಾವು ಕಾಣ್ತೀವಿ. ರಾಜ್ಯಗಳು 28 ಆಗಿರೋದನ್ನು ನಾವು ಕಾಣ್ತೀವಿ. ಆ ಮಟ್ಟಿಗೆ ಬಂದಾಗ ಪ್ರತಿಯೊಂದು ರಾಜ್ಯಕ್ಕೆ ಒಂದು ಹೈಕೋರ್ಟ್ಗಳು ಇಲ್ಲದೇ ಇರೋದನ್ನು ನಾವು ಕಾಣ್ತೀವಿ. ಅಂದರೆ ದೇಶದಲ್ಲಿ ಒಂದು 24-25 ಹೈಕೋರ್ಟ್ಗಳು ಇರುವುದನ್ನು ನಾವು ಕಾಣ್ತೀವಿ. ರಾಜ್ಯಕ್ಕೊಂದರಂತೆ ಹೈಕೋರ್ಟ್ಗಳು ಇರುವುದನ್ನು ನಾವು ಇಲ್ಲಿ ಕಾಣುವುದಿಲ್ಲ. ಅಂದರೆ ಕೆಲವೊಂದಿಷ್ಟು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ನ ಅಡಿಯಲ್ಲಿ ತಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂತೆ ನ್ಯಾಯ ತೀರ್ಮಾನಗಳನ್ನು ಬಗೆಹರಿಸಿಕೊಳ್ಳುವಂತಹ ಅಧಿಕಾರವನ್ನು ಕೊಡಲಾಗಿದೆ ಅಂತೇಳಿ ಇಲ್ಲಿದೆ ನೋಡಿ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯ ಇರುವುದನ್ನು ನಾವು ಕಾಣ್ತೀವಿ. ಅಧಿಕಾರವನ್ನು ಸಂಸತ್ತು ಹೊಂದಿದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಪಂಜಾಬ್ ಮತ್ತು ಹರಿಯಾಣಗಳು ಚಂಡೀಗಢ ಉಚ್ಚ ನ್ಯಾಯಾಲಯವನ್ನು ಅವಲಂಬಿಸಿರುವುದನ್ನು ನಾವು ಕಾಣ್ತೀವಿ. ಈ ಪೈಕಿ ಹೇಳುವುದಾದರೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯ ಸ್ಥಾಪಿಸುವ ಅಧಿಕಾರ ಸಂಸತ್ತಿಗೆ ಇದೆ ಅಂತಂದಾಗ ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಒಂದೇ ಉಚ್ಚ ನ್ಯಾಯಾಲಯಕ್ಕೆ ತಮ್ಮ ರಾಜ್ಯದ ನ್ಯಾಯಕ್ಕೆ ಸಂಬಂಧಿಸಿದಂತಹ ವ್ಯವಹಾರಗಳನ್ನು ನೋಡಿಕೊಂಡು ಹೋಗಬೇಕು ಅಂತೇಳಿ. ಉದಾಹರಣೆಗೆ ಪಂಜಾಬ್ ಮತ್ತು ಹರಿಯಾಣಗಳು ಚಂಡೀಗಢನಲ್ಲಿರ್ತಕ್ಕಂತಹ ನ್ಯಾಯಾಲಯಕ್ಕೆ ಮೊರೆ ಹೋಗುವುದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಹೊಸದಾಗಿ ಸೃಷ್ಟಿಯಾದಂತಹ ಒಂದು ರಾಜ್ಯವನ್ನು ಗಮನಿಸಿದಾಗ ತೆಲಂಗಾಣ ಎನ್ನುವಂತಹ ರಾಜ್ಯವು ಸಹಿತ ಹೈದರಾಬಾದ್ನಲ್ಲಿರ್ತಕ್ಕಂತಹ ಒಂದು ಉಚ್ಚ ನ್ಯಾಯಾಲಯಕ್ಕೆ ಅವಲಂಬಿಸಿರುವುದನ್ನು ನಾವು ಕಾಣ್ತೀವಿ. ಇಂತಹದ್ದೇ ಮತ್ತೊಂದು ಉದಾಹರಣೆಯನ್ನು ನಾವು ಈಶಾನ್ಯ ಭಾಗದ ರಾಜ್ಯಗಳಲ್ಲಿಯೂ ಸಹಿತ ಕಾಣ್ತೀವಿ. ಹೀಗೆ ದೇಶದಲ್ಲಿ ಸಂವಿಧಾನದ ಪ್ರಕಾರ ಪ್ರತಿಯೊಂದು ರಾಜ್ಯಗಳು ಒಂದೊಂದು ಉಚ್ಚ ನ್ಯಾಯಾಲಯವನ್ನು ಹೊಂದಬಹುದು ಎನ್ನುವಂತಹ ಅವಕಾಶ ಇದ್ದರೂ, ಆದರೆ ರಾಜ್ಯಕ್ಕೊಂದರಂತೆ ನ್ಯಾಯಾಲಯಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಒಂದೇ ನ್ಯಾಯಾಲಯದ ಅಡಿಯಲ್ಲಿ ತಮ್ಮ ನ್ಯಾಯ ತೀರ್ಮಾನಗಳನ್ನು ಅಥವಾ ರಾಜ್ಯದ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳುವಂತಹ ಒಂದು ಕ್ರಮವನ್ನು ಮಾಡುವಂಥದ್ದನ್ನು ಸಂಸತ್ತು ಒದಗಿಸಿಕೊಡ್ತದ ಅಂಥೇಳಿ. ಇನ್ನು ಮೂರನೇದಾಗಿ ಬರ್ತಕ್ಕಂತಹ ಇತರ ಅಧಿಕಾರ ಕಾರ್ಯ ಅಂತಂದರೆ ಹೊಸ ರಾಜ್ಯಗಳ ಸೃಷ್ಟಿ, ಹಾಗೂ ಹೆಸರು ಬದಲಾವಣೆಯ ಅಧಿಕಾರ. ಹೊಸ ರಾಜ್ಯಗಳ ಸೃಷ್ಟಿಯಾಗಿರ್ಬೋದು ಹಾಗೂ ಇದ್ದ ರಾಜ್ಯಗಳ ಹೆಸರನ್ನು ಬದಲಾಯಿಸುವಂತಹ ನಿಟ್ಟಿನಲ್ಲಿಯೂ ಸಹಿತ ಸಂಸತ್ತು ಅಧಿಕಾರವನ್ನು ಹೊಂದಿರತಕ್ಕಂಥದ್ದು ಅಂಥೇಳಿ. ಇಲ್ಲಿ ದೇಶದ ಮಟ್ಟಿಗೆ ಹೊಸ ಹೊಸ ರಾಜ್ಯಗಳು ಉಗಮವಾಗುತ್ತಿರುವಂಥದ್ದನ್ನು ನಾವು ಕಾಣ್ತೀವಿ. ಕೊನೆಯದಾಗಿ ಭಾರತದ ಮಟ್ಟಿಗೆ ತೆಲಂಗಾಣ ಎನ್ನುವಂಥ ಹೊಸ ರಾಜ್ಯ ಸೃಷ್ಟಿಯಾಯಿತು ಎನ್ನುವುದನ್ನು ನೀವು ನೋಡ್ಕೋಬೋದು. ಆ ತೆಲಂಗಾಣ ಎನ್ನುವಂತಹ ಹೊಸ ರಾಜ್ಯವನ್ನು ಆಂಧ್ರ ಪ್ರದೇಶ ಎನ್ನುವಂಥದ್ದನ್ನು ವಿಂಗಡಿಸೋದ್ರ ಮೂಲಕವಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ.
ಆ ಒಂದು ಹೊಸ ರಾಜ್ಯ ಸೃಷ್ಟಿ ಆಗಬೇಕಾದರೂ ಸಹಿತ ಸಂಸತ್ತಿನ ಅನುಮೋದನೆ ಬೇಕೇ ಬೇಕಾಗಿತ್ತು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ರಾಜ್ಯಗಳ ಹೆಸರನ್ನು ಬದಲಾಯಿಸುವಂತಹ ನಿಟ್ಟಿನಲ್ಲಿಯೂ ಸಹಿತ ಸಂಸತ್ತಿನ ಅನುಮೋದನೆ ಅವಶ್ಯಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಹೇಳುವುದಾದರೆ, ಪ್ರಾರಂಭದಲ್ಲಿ ಮದ್ರಾಸ್ ಹೆಸರನ್ನು ಈಗ ಚೆನ್ನೈಯನ್ನಾಗಿ ಬದಲಿಸಿರುವುದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಒಡಿಶಾವನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹೀಗೆ ದೇಶದ ಮಟ್ಟಿಗೆ ಬಹಳಷ್ಟು ರಾಜ್ಯಗಳ ಹೆಸರನ್ನು ಬದಲಾಯಿಸಿರುವುದನ್ನು ಕಾಣ್ತೀವಿ. ಸಂಸತ್ತು ಕೇವಲ ಹೊಸ ರಾಜ್ಯಗಳ ಸೃಷ್ಟಿ ಹಾಗೂ ಹೆಸರು ಬದಲಾವಣೆಯ ಜೊತೆಗೆ ರಾಜ್ಯಗಳ ಗಡಿಯನ್ನು ನಿರ್ಧರಿಸುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಇದು ಇತರೆ ಅಧಿಕಾರದ 4ನೇ ಅಧಿಕಾರವಾದರೆ, ಇನ್ನು 4ನೇದಾಗಿ ಬರ್ತಕ್ಕಂಥದ್ದು ಆಯೋಗಗಳ ವರದಿಯನ್ನು ಚರ್ಚಿಸುವುದು ಅಂಥೇಳಿ. ಆಯೋಗಗಳ ವರದಿಯನ್ನು ಚರ್ಚಿಸುವುದು ಅಂಥೇಳಿ. ದೇಶದ ಮಟ್ಟಿಗೆ ಹಣಕಾಸು ಆಯೋಗ, ಚುನಾವಣಾ ಆಯೋಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ, ಈ ವರ್ಗಗಳಿಗೆ ಸಂಬಂಧಿಸಿದಂತೆ ಅವುಗಳ ಒಂದು ಲೋಪದೋಷಗಳನ್ನು ಅಥವಾ ಅವರ ಕುರಿತಾದಂತಹ ಒಂದು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಆಯೋಗಗಳನ್ನು ರಚಿಸಲಾಗಿರುತ್ತಂಥದ್ದನ್ನು ನಾವು ಕಾಣ್ತೀವಿ. ಆ ಆಯೋಗಗಳು ನೀಡ್ತಿರ್ತಕ್ಕಂತಹ ಒಂದು ವರದಿಗಳನ್ನು ಸಂಸತ್ನಲ್ಲಿ, ಅಂದರೆ ಲೋಕಸಭೆಯಲ್ಲಾಗಿರ್ಬೋದು, ರಾಜ್ಯಸಭೆಯಲ್ಲಾಗಿರ್ಬೋದು, ಆ ವರದಿಗಳನ್ನು ಚರ್ಚೆಗೆ ತೆಗೆದುಕೊಳ್ಳೋದ್ರ ಮೂಲಕವಾಗಿ ಶಾಸನಾತ್ಮಕ ಕಾರ್ಯಗಳನ್ನು ಮಾಡುವಂತಹ ಕೆಲಸದಲ್ಲಿ ತೊಡಗಿಕೊಳ್ಳುವುದನ್ನು ನಾವು ಕಾಣ್ತೀವಿ ಅಂತೇಳಿ. ಹೀಗೆ ಆಯೋಗಗಳ ವರದಿಯನ್ನು ಚರ್ಚಿಸುವುದು, ಬಹಳಷ್ಟು ಆಯೋಗಗಳಿರುವುದನ್ನು ಕಾಣ್ತೀವಿ. ಹಣಕಾಸು ಆಯೋಗ, ಚುನಾವಣಾ ಆಯೋಗ, ಲೋಕಸೇವಾ ಆಯೋಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗ, ಮಹಿಳಾ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ, ಇವುಗಳೆಲ್ಲ ವರದಿಯನ್ನು ಚರ್ಚಿಸುವಂಥ ಅಧಿಕಾರವನ್ನು ಸಂಸತ್ತು ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಕಾಣ್ತೀವಿ ಅಂತೇಳಿ. ಇನ್ನು 5ನೇ ಅಧಿಕಾರ ಅಂತಂದರೆ ತುರ್ತು ಪರಿಸ್ಥಿತಿಯನ್ನು ಹೇರುವ ಅಧಿಕಾರ ಅಂಥೇಳಿ. ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರುವ ಅಧಿಕಾರ. ಮೂರು ರೀತಿಯಾದಂತಹ ಒಂದು ತುರ್ತು ಪರಿಸ್ಥಿತಿಗಳನ್ನು ನಾವು ಕಾಣ್ತೇವೆ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇನ್ನೊಂದು ರಾಜ್ಯ ತುರ್ತು ಪರಿಸ್ಥಿತಿ, ಮತ್ತೊಂದು ಹಣಕಾಸಿನ ತುರ್ತು ಪರಿಸ್ಥಿತಿ. ಹೀಗೆ 3 ಬಗೆಯ ತುರ್ತು ಪರಿಸ್ಥಿತಿಗಳನ್ನು ನಾವು ಕಾಣ್ತೀವಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಅಂತಂದಾಗ ದೇಶಕ್ಕೆ ಏನಾದರೂ ಬಾಹ್ಯ ದಾಳಿಗಳು ಅಥವಾ ಏನಾದರೂ ಸಮಸ್ಯೆಗಳು ಉಂಟಾದಂಥ ಸಂದರ್ಭದಲ್ಲಿ ಇರುವಂಥ ತುರ್ತು ಪರಿಸ್ಥಿತಿ. ಅದೇ ರೀತಿಯಾಗಿ ರಾಜ್ಯ ತುರ್ತು ಪರಿಸ್ಥಿತಿ ಅಂತಂದಾಗ ರಾಜ್ಯದಲ್ಲಿ ಅಧಿಕಾರ ದುರುಪಯೋಗನ ಪಡಿಸಿಕೊಂಡು ಸಂವಿಧಾನವನ್ನು ಉಲ್ಲಂಘಿಸಿ ಅರಾಜಕತೆ ಇದ್ದಂತಹ ಸಂದರ್ಭದಲ್ಲಿ ಇರುವಂಥದ್ದು ರಾಜ್ಯ ತುರ್ತು ಪರಿಸ್ಥಿತಿಗಳು. ಹಣಕಾಸು ತುರ್ತು ಪರಿಸ್ಥಿತಿ ಅಂತಂದಾಗ ದೇಶದಲ್ಲಿ ಹಣಕಾಸು ವ್ಯವಸ್ಥೆಯಲ್ಲಾದಂತಹ ಒಂದು ಬದಲಾವಣೆಯ ನೋಡಿಕೊಂಡು ಜಾರಿಗೆ ತರುವಂಥ ತುರ್ತು ಪರಿಸ್ಥಿತಿ. ದೇಶದಲ್ಲಿ ಇದುವರೆಗೂ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದಿರಲಿಲ್ಲ ಎನ್ನುವಂಥದ್ದು ಮುಖ್ಯವಾಗಿ ಗೊತ್ತಿರಬೇಕು ಅಂಥೇಳಿ. ಹೀಗೆ ಸಂಸತ್ತು ಮಾಡುವಂತಹ ಅಧಿಕಾರ ಕಾರ್ಯಗಳ ಪೈಕಿ ಈ 5 ಅಧಿಕಾರಗಳನ್ನು ನಾವು ಕಾಣ್ತೀವಿ ಅಂಥೇಳಿ. ಇಷ್ಟು ಸಂಸತ್ತಿನ ಅಧಿಕಾರ ಕಾರ್ಯಗಳಾದರೆ, ಇನ್ನು ಮುಂದೆ ಬರ್ತಕ್ಕಂತಹ ಕಾರ್ಯಾಂಗದ ಕುರಿತಾದಂತಹ ಒಂದು ಅಭ್ಯಾಸವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಧನ್ಯವಾದಗಳು.